ಬೆಂಗಳೂರು ಇನ್ನೂ ಗುಂಡಿಯಿಂದ ಮುಕ್ತಿಯಾಗಿಲ್ಲ. ಹಲವು ರಸ್ತೆಗಳನ್ನು ತೋಡಿದ್ದಾರೆ, ಅಗೆದಿದ್ದಾರೆ ಕಾಮಗಾರಿಯಿಂದ. ಬಟ್ ಇದೀಗ ವಿಧಾನಸೌಧದ ಹಿಂಭಾಗದ ರಸ್ತೆ ಅಂದರೆ ಪಶ್ಚಿಮ ದೌರದ ಮುಖ್ಯ ರಸ್ತೆಯಲ್ಲಿ ಇದೀಗ ನೋಡ್ತಿರ್ಬೋದು ಕಬ್ಬಿಣದ ಗ್ರಿಲ್ ಯಾವ ರೀತಿ ಕಿತ್ತು ಬಂದಿದೆ. ಒಂಥರ ಆಳವಾಗಿ ಬಿದ್ದಿದೆ. ಒಂದು ಕಡೆ ಇದರಿಂದ ಟ್ರಾಫಿಕ್ ಸಮಸ್ಯೆ, ಮತ್ತೊಂದು ಕಡೆ ತುಂಬ ವಾಹನ ಸವರು ಸ್ಕಿಡ್ ಆಗಿ ಬಿದ್ದಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು ಗ್ರಿಲ್ ಯಾವ ರೀತಿ ಮುರಿದು ಹೋಗಿದೆ. ಯಾಕಂದರೆ BBMP ಅಧಿಕಾರಿಗಳು, ಕಮಿಷನರು, ಮತ್ತೊಂದು ಕಡೆ DCM, CM ಮತ್ತು ಸಂಪುಟದ ಸಚಿವರು ಇಲ್ಲೇ ಓಡಾಡ್ತಾರೆ. ನೋಡ್ತಿರ್ಬೋದು ಎಲ್ಲ ಕಟ್ಟಾಗಿಬಿಟ್ಟಿದೆ, ಈ ಕಬ್ಬಿಣದ ರಾಡೆ ಕಟ್ಟಾಗಿಬಿಟ್ಟಿದೆ. ಮತ್ತೊಂದು ಕಡೆ ನೋಡ್ತಿರ್ಬೋದು ಈ ಹಿಂದೆ ಮಾಡಿದ ಕಾಮಗಾರಿ ಕಲ್ಲುಗಳೆಲ್ಲ ಕಿತ್ತಿ ಬರ್ತಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು, ನನ್ನ ಕೈಲಿ ಕಲ್ಲಿದೆ, ಯಾವ ರೀತಿ ಕಿತ್ತಿ ಬರ್ತಿದೆ ನೋಡ್ತಿರ್ಬೋದು. ಒಂದು ಕಡೆ BBMP ಕಳಪೆ ಕಾಮಗಾರಿ ಅನಾವರಣ ಆಗಿದೆ. ಹೀಗಾಗಿ ಪೊಲೀಸರು ಇಲ್ಲಿ ಒಂದು ಡೇಂಜರ್ ಝೋನ್ ಇದು, ಯಾಕಂದ್ರೆ ವಿಧಾನಸೌಧ ಹಿಂಭಾಗದ ರಸ್ತೆ ಡೇಂಜರ್ ಝೋನ್ ಇದು. ಹೀಗಾಗಿ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಬರಬೇಡಿ, ಯಾಕಂದ್ರೆ ಇಲ್ಲಿ ಸ್ಕಿಡ್ ಆಗುತ್ತೆ, ತುಂಬ ಅನಾಹುತ ಆಗುತ್ತೆ, ಜೀವ ಹೋಗ್ಬೋದು. ಯಾಕಂದ್ರೆ ಟೈರ್ಗಳು ಪಂಚರ್ ಆಗಿದೆ, ಒಂದು ಕಡೆ ಗಾಡಿಗಳು ಸಿಲುಕಿಕೊಂಡಿದ್ದಾವೆ. ಹೀಗಾಗಿ ಅಲ್ಲಿ ಒಂದು ಕಡೆ ಇಲ್ಲಿ ಸುತ್ತಮುತ್ತ ಓಡಾಡುವ ವಾಹನ ಸವರು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ, ಮತ್ತೊಂದು ಕಡೆ ಪೀಕ್ ಅವರಲ್ಲಿ ತುಂಬ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. DCM ಅವರೇ ನೋಡಿ ಯಾವ ರೀತಿ ಬ್ರ್ಯಾಂಡ್ ಬೆಂಗಳೂರು BBMP ಅಧಿಕಾರಿಗಳು ಮಾಡ್ತಿದ್ದಾರೆ. ನೀವು ಎಂಟತ್ತು ಏನು ಗ್ರೇಟರ್ ಬೆಂಗಳೂರು ಮಾಡ್ಬೋದು, ಬಟ್ ರಸ್ತೆಗಳು ನೋಡಿ ಯಾವ ರೀತಿ ಇದೆ. ಇದು ವಿಧಾನಸೌಧ ಹಿಂಭಾಗದ ರಸ್ತೆ, ಈ ಥರ ಪರಿಸ್ಥಿತಿ ಆದರೆ ಬೇರೆ ಬೇರೆ ರಸ್ತೆಗಳು ಯಾವ ರೀತಿ ಇದೆ ಸ್ಪಷ್ಟ ಉದಾಹರಣೆ ಇದು. ಯಾಕಂದರೆ ಗುಂಡಿಗಳಿಂದ ಇಡೀ ಶ್ರೀಕಾಂತ್ ಸಿಟಿ ಏನು ಸಾಕಷ್ಟು ಪರದಾಡ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ವಾಹನ ಸವರು ಇದೀಗ ವಿಧಾನಸೌಧ ರಸ್ತೆ ವರ್ತಲ್ಲ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು ಇನ್ನೂ ಗುಂಡಿಯಿಂದ ಮುಕ್ತಿಯಾಗಿಲ್ಲ. ಹಲವು ರಸ್ತೆಗಳನ್ನು ತೋಡಿದ್ದಾರೆ, ಅಗೆದಿದ್ದಾರೆ ಕಾಮಗಾರಿಯಿಂದ. ಬಟ್ ಇದೀಗ ವಿಧಾನಸೌಧದ ಹಿಂಭಾಗದ ರಸ್ತೆ ಅಂದರೆ ಪಶ್ಚಿಮ ದೌರದ ಮುಖ್ಯ ರಸ್ತೆಯಲ್ಲಿ ಇದೀಗ ನೋಡ್ತಿರ್ಬೋದು ಕಬ್ಬಿಣದ ಗ್ರಿಲ್ ಯಾವ ರೀತಿ ಕಿತ್ತು ಬಂದಿದೆ. ಒಂಥರ ಆಳವಾಗಿ ಬಿದ್ದಿದೆ. ಒಂದು ಕಡೆ ಇದರಿಂದ ಟ್ರಾಫಿಕ್ ಸಮಸ್ಯೆ, ಮತ್ತೊಂದು ಕಡೆ ತುಂಬ ವಾಹನ ಸವರು ಸ್ಕಿಡ್ ಆಗಿ ಬಿದ್ದಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು ಗ್ರಿಲ್ ಯಾವ ರೀತಿ ಮುರಿದು ಹೋಗಿದೆ. ಯಾಕಂದರೆ BBMP ಅಧಿಕಾರಿಗಳು, ಕಮಿಷನರು, ಮತ್ತೊಂದು ಕಡೆ DCM, CM ಮತ್ತು ಸಂಪುಟದ ಸಚಿವರು ಇಲ್ಲೇ ಓಡಾಡ್ತಾರೆ. ನೋಡ್ತಿರ್ಬೋದು ಎಲ್ಲ ಕಟ್ಟಾಗಿಬಿಟ್ಟಿದೆ, ಈ ಕಬ್ಬಿಣದ ರಾಡೆ ಕಟ್ಟಾಗಿಬಿಟ್ಟಿದೆ. ಮತ್ತೊಂದು ಕಡೆ ನೋಡ್ತಿರ್ಬೋದು ಈ ಹಿಂದೆ ಮಾಡಿದ ಕಾಮಗಾರಿ ಕಲ್ಲುಗಳೆಲ್ಲ ಕಿತ್ತಿ ಬರ್ತಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು, ನನ್ನ ಕೈಲಿ ಕಲ್ಲಿದೆ, ಯಾವ ರೀತಿ ಕಿತ್ತಿ ಬರ್ತಿದೆ ನೋಡ್ತಿರ್ಬೋದು. ಒಂದು ಕಡೆ BBMP ಕಳಪೆ ಕಾಮಗಾರಿ ಅನಾವರಣ ಆಗಿದೆ. ಹೀಗಾಗಿ ಪೊಲೀಸರು ಇಲ್ಲಿ ಒಂದು ಡೇಂಜರ್ ಝೋನ್ ಇದು, ಯಾಕಂದ್ರೆ ವಿಧಾನಸೌಧ ಹಿಂಭಾಗದ ರಸ್ತೆ ಡೇಂಜರ್ ಝೋನ್ ಇದು. ಹೀಗಾಗಿ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಬರಬೇಡಿ, ಯಾಕಂದ್ರೆ ಇಲ್ಲಿ ಸ್ಕಿಡ್ ಆಗುತ್ತೆ, ತುಂಬ ಅನಾಹುತ ಆಗುತ್ತೆ, ಜೀವ ಹೋಗ್ಬೋದು. ಯಾಕಂದ್ರೆ ಟೈರ್ಗಳು ಪಂಚರ್ ಆಗಿದೆ, ಒಂದು ಕಡೆ ಗಾಡಿಗಳು ಸಿಲುಕಿಕೊಂಡಿದ್ದಾವೆ. ಹೀಗಾಗಿ ಅಲ್ಲಿ ಒಂದು ಕಡೆ ಇಲ್ಲಿ ಸುತ್ತಮುತ್ತ ಓಡಾಡುವ ವಾಹನ ಸವರು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ, ಮತ್ತೊಂದು ಕಡೆ ಪೀಕ್ ಅವರಲ್ಲಿ ತುಂಬ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. DCM ಅವರೇ ನೋಡಿ ಯಾವ ರೀತಿ ಬ್ರ್ಯಾಂಡ್ ಬೆಂಗಳೂರು BBMP ಅಧಿಕಾರಿಗಳು ಮಾಡ್ತಿದ್ದಾರೆ. ನೀವು ಎಂಟತ್ತು ಏನು ಗ್ರೇಟರ್ ಬೆಂಗಳೂರು ಮಾಡ್ಬೋದು, ಬಟ್ ರಸ್ತೆಗಳು ನೋಡಿ ಯಾವ ರೀತಿ ಇದೆ. ಇದು ವಿಧಾನಸೌಧ ಹಿಂಭಾಗದ ರಸ್ತೆ, ಈ ಥರ ಪರಿಸ್ಥಿತಿ ಆದರೆ ಬೇರೆ ಬೇರೆ ರಸ್ತೆಗಳು ಯಾವ ರೀತಿ ಇದೆ ಸ್ಪಷ್ಟ ಉದಾಹರಣೆ ಇದು. ಯಾಕಂದರೆ ಗುಂಡಿಗಳಿಂದ ಇಡೀ ಶ್ರೀಕಾಂತ್ ಸಿಟಿ ಏನು ಸಾಕಷ್ಟು ಪರದಾಡ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ವಾಹನ ಸವರು ಇದೀಗ ವಿಧಾನಸೌಧ ರಸ್ತೆ ವರ್ತಲ್ಲ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು ಇನ್ನೂ ಗುಂಡಿಯಿಂದ ಮುಕ್ತಿಯಾಗಿಲ್ಲ. ಹಲವು ರಸ್ತೆಗಳನ್ನು ತೋಡಿದ್ದಾರೆ, ಅಗೆದಿದ್ದಾರೆ ಕಾಮಗಾರಿಯಿಂದ. ಬಟ್ ಇದೀಗ ವಿಧಾನಸೌಧದ ಹಿಂಭಾಗದ ರಸ್ತೆ ಅಂದರೆ ಪಶ್ಚಿಮ ದೌರದ ಮುಖ್ಯ ರಸ್ತೆಯಲ್ಲಿ ಇದೀಗ ನೋಡ್ತಿರ್ಬೋದು ಕಬ್ಬಿಣದ ಗ್ರಿಲ್ ಯಾವ ರೀತಿ ಕಿತ್ತು ಬಂದಿದೆ. ಒಂಥರ ಆಳವಾಗಿ ಬಿದ್ದಿದೆ. ಒಂದು ಕಡೆ ಇದರಿಂದ ಟ್ರಾಫಿಕ್ ಸಮಸ್ಯೆ, ಮತ್ತೊಂದು ಕಡೆ ತುಂಬ ವಾಹನ ಸವರು ಸ್ಕಿಡ್ ಆಗಿ ಬಿದ್ದಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು ಗ್ರಿಲ್ ಯಾವ ರೀತಿ ಮುರಿದು ಹೋಗಿದೆ. ಯಾಕಂದರೆ BBMP ಅಧಿಕಾರಿಗಳು, ಕಮಿಷನರು, ಮತ್ತೊಂದು ಕಡೆ DCM, CM ಮತ್ತು ಸಂಪುಟದ ಸಚಿವರು ಇಲ್ಲೇ ಓಡಾಡ್ತಾರೆ. ನೋಡ್ತಿರ್ಬೋದು ಎಲ್ಲ ಕಟ್ಟಾಗಿಬಿಟ್ಟಿದೆ, ಈ ಕಬ್ಬಿಣದ ರಾಡೆ ಕಟ್ಟಾಗಿಬಿಟ್ಟಿದೆ. ಮತ್ತೊಂದು ಕಡೆ ನೋಡ್ತಿರ್ಬೋದು ಈ ಹಿಂದೆ ಮಾಡಿದ ಕಾಮಗಾರಿ ಕಲ್ಲುಗಳೆಲ್ಲ ಕಿತ್ತಿ ಬರ್ತಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು, ನನ್ನ ಕೈಲಿ ಕಲ್ಲಿದೆ, ಯಾವ ರೀತಿ ಕಿತ್ತಿ ಬರ್ತಿದೆ ನೋಡ್ತಿರ್ಬೋದು. ಒಂದು ಕಡೆ BBMP ಕಳಪೆ ಕಾಮಗಾರಿ ಅನಾವರಣ ಆಗಿದೆ. ಹೀಗಾಗಿ ಪೊಲೀಸರು ಇಲ್ಲಿ ಒಂದು ಡೇಂಜರ್ ಝೋನ್ ಇದು, ಯಾಕಂದ್ರೆ ವಿಧಾನಸೌಧ ಹಿಂಭಾಗದ ರಸ್ತೆ ಡೇಂಜರ್ ಝೋನ್ ಇದು. ಹೀಗಾಗಿ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಬರಬೇಡಿ, ಯಾಕಂದ್ರೆ ಇಲ್ಲಿ ಸ್ಕಿಡ್ ಆಗುತ್ತೆ, ತುಂಬ ಅನಾಹುತ ಆಗುತ್ತೆ, ಜೀವ ಹೋಗ್ಬೋದು. ಯಾಕಂದ್ರೆ ಟೈರ್ಗಳು ಪಂಚರ್ ಆಗಿದೆ, ಒಂದು ಕಡೆ ಗಾಡಿಗಳು ಸಿಲುಕಿಕೊಂಡಿದ್ದಾವೆ. ಹೀಗಾಗಿ ಅಲ್ಲಿ ಒಂದು ಕಡೆ ಇಲ್ಲಿ ಸುತ್ತಮುತ್ತ ಓಡಾಡುವ ವಾಹನ ಸವರು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ, ಮತ್ತೊಂದು ಕಡೆ ಪೀಕ್ ಅವರಲ್ಲಿ ತುಂಬ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. DCM ಅವರೇ ನೋಡಿ ಯಾವ ರೀತಿ ಬ್ರ್ಯಾಂಡ್ ಬೆಂಗಳೂರು BBMP ಅಧಿಕಾರಿಗಳು ಮಾಡ್ತಿದ್ದಾರೆ. ನೀವು ಎಂಟತ್ತು ಏನು ಗ್ರೇಟರ್ ಬೆಂಗಳೂರು ಮಾಡ್ಬೋದು, ಬಟ್ ರಸ್ತೆಗಳು ನೋಡಿ ಯಾವ ರೀತಿ ಇದೆ. ಇದು ವಿಧಾನಸೌಧ ಹಿಂಭಾಗದ ರಸ್ತೆ, ಈ ಥರ ಪರಿಸ್ಥಿತಿ ಆದರೆ ಬೇರೆ ಬೇರೆ ರಸ್ತೆಗಳು ಯಾವ ರೀತಿ ಇದೆ ಸ್ಪಷ್ಟ ಉದಾಹರಣೆ ಇದು. ಯಾಕಂದರೆ ಗುಂಡಿಗಳಿಂದ ಇಡೀ ಶ್ರೀಕಾಂತ್ ಸಿಟಿ ಏನು ಸಾಕಷ್ಟು ಪರದಾಡ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ವಾಹನ ಸವರು ಇದೀಗ ವಿಧಾನಸೌಧ ರಸ್ತೆ ವರ್ತಲ್ಲ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು ಇನ್ನೂ ಗುಂಡಿಯಿಂದ ಮುಕ್ತಿಯಾಗಿಲ್ಲ. ಹಲವು ರಸ್ತೆಗಳನ್ನು ತೋಡಿದ್ದಾರೆ, ಅಗೆದಿದ್ದಾರೆ ಕಾಮಗಾರಿಯಿಂದ. ಬಟ್ ಇದೀಗ ವಿಧಾನಸೌಧದ ಹಿಂಭಾಗದ ರಸ್ತೆ ಅಂದರೆ ಪಶ್ಚಿಮ ದೌರದ ಮುಖ್ಯ ರಸ್ತೆಯಲ್ಲಿ ಇದೀಗ ನೋಡ್ತಿರ್ಬೋದು ಕಬ್ಬಿಣದ ಗ್ರಿಲ್ ಯಾವ ರೀತಿ ಕಿತ್ತು ಬಂದಿದೆ. ಒಂಥರ ಆಳವಾಗಿ ಬಿದ್ದಿದೆ. ಒಂದು ಕಡೆ ಇದರಿಂದ ಟ್ರಾಫಿಕ್ ಸಮಸ್ಯೆ, ಮತ್ತೊಂದು ಕಡೆ ತುಂಬ ವಾಹನ ಸವರು ಸ್ಕಿಡ್ ಆಗಿ ಬಿದ್ದಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು ಗ್ರಿಲ್ ಯಾವ ರೀತಿ ಮುರಿದು ಹೋಗಿದೆ. ಯಾಕಂದರೆ BBMP ಅಧಿಕಾರಿಗಳು, ಕಮಿಷನರು, ಮತ್ತೊಂದು ಕಡೆ DCM, CM ಮತ್ತು ಸಂಪುಟದ ಸಚಿವರು ಇಲ್ಲೇ ಓಡಾಡ್ತಾರೆ. ನೋಡ್ತಿರ್ಬೋದು ಎಲ್ಲ ಕಟ್ಟಾಗಿಬಿಟ್ಟಿದೆ, ಈ ಕಬ್ಬಿಣದ ರಾಡೆ ಕಟ್ಟಾಗಿಬಿಟ್ಟಿದೆ. ಮತ್ತೊಂದು ಕಡೆ ನೋಡ್ತಿರ್ಬೋದು ಈ ಹಿಂದೆ ಮಾಡಿದ ಕಾಮಗಾರಿ ಕಲ್ಲುಗಳೆಲ್ಲ ಕಿತ್ತಿ ಬರ್ತಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು, ನನ್ನ ಕೈಲಿ ಕಲ್ಲಿದೆ, ಯಾವ ರೀತಿ ಕಿತ್ತಿ ಬರ್ತಿದೆ ನೋಡ್ತಿರ್ಬೋದು. ಒಂದು ಕಡೆ BBMP
ಕಳಪೆ ಕಾಮಗಾರಿ ಅನಾವರಣ ಆಗಿದೆ. ಹೀಗಾಗಿ ಪೊಲೀಸರು ಇಲ್ಲಿ ಒಂದು ಡೇಂಜರ್ ಝೋನ್ ಇದು, ಯಾಕಂದ್ರೆ ವಿಧಾನಸೌಧ ಹಿಂಭಾಗದ ರಸ್ತೆ ಡೇಂಜರ್ ಝೋನ್ ಇದು. ಹೀಗಾಗಿ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಬರಬೇಡಿ, ಯಾಕಂದ್ರೆ ಇಲ್ಲಿ ಸ್ಕಿಡ್ ಆಗುತ್ತೆ, ತುಂಬ ಅನಾಹುತ ಆಗುತ್ತೆ, ಜೀವ ಹೋಗ್ಬೋದು. ಯಾಕಂದ್ರೆ ಟೈರ್ಗಳು ಪಂಚರ್ ಆಗಿದೆ, ಒಂದ್ ಕಡೆ ಗಾಡಿಗಳು ಸಿಲುಕಿಕೊಂಡಿದ್ದಾವೆ. ಹೀಗಾಗಿ ಅಲ್ಲಿ ಒಂದ್ ಕಡೆ ಇಲ್ಲಿ ಸುತ್ತಮುತ್ತ ಓಡಾಡುವ ವಾಹನ ಸವಾರರು ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ರೆ, ಮತ್ತೊಂದ್ ಕಡೆ ಪೀಕ್ ಅವರಲ್ಲಿ ತುಂಬಾ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. DCM ಅವರೇ ನೋಡಿ ಯಾವ ರೀತಿ ಬ್ರ್ಯಾಂಡ್ ಬೆಂಗಳೂರು BBMP ಅಧಿಕಾರಿಗಳು ಮಾಡ್ತಿದ್ರೆ, ನೀವು ಎಂಟತ್ತು ಏನು ಗ್ರೇಟರ್ ಬೆಂಗಳೂರು ಮಾಡ್ಬೋದು, ಬಟ್ ರಸ್ತೆಗಳು ನೋಡಿ ಯಾವ ರೀತಿ ಇದೆ. ಇದು ವಿಧಾನಸೌಧ ಹಿಂಭಾಗದ ರಸ್ತೆ ಈ ಥರ ಪರಿಸ್ಥಿತಿ ಆದರೆ ಬೇರೆ ಬೇರೆ ರಸ್ತೆಗಳು ಯಾವ ರೀತಿ ಇದೆ ಸ್ಪಷ್ಟ ಉದಾಹರಣೆ ಇದು. ಯಾಕಂದರೆ ಗುಂಡಿಗಳಿಂದ ಇಡೀ ಶ್ರೀಕಾಂತ್ ಸಿಟಿ ಏನು ಸಾಕಷ್ಟು ಪರದಾಡೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ವಾನ್ಸ್ ಅವರು ಇದೀಗ ವಿಧಾನಸೌಧ ರಸ್ತೆ ವರ್ತಲ್ಲ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು ಇನ್ನೂ ಗುಂಡಿಯಿಂದ ಮುಕ್ತಿಯಾಗಿಲ್ಲ. ಹಲವು ರಸ್ತೆಗಳನ್ನು ತೋಡಿದ್ದಾರೆ, ಅಗದಿದ್ದಾರೆ ಕಾಮಗಾರಿಯಿಂದ. ಬಟ್ ಇದೀಗ ವಿಧಾನಸೌಧದ ಹಿಂಭಾಗದ ರಸ್ತೆ ಅಂದರೆ ಪಶ್ಚಿಮ ದೌರದ ಮುಖ್ಯ ರಸ್ತೆಯಲ್ಲಿ ಇದೀಗ ನೋಡ್ತಿರ್ಬೋದು ಕಬ್ಬಿಣದ ಗ್ರಿಲ್ ಯಾವ ರೀತಿ ಕಿತ್ತು ಬಂದಿದೆ, ಒಂಥರ ಆಳವಾಗಿ ಬಿದ್ದಿದೆ. ಒಂದು ಕಡೆ ಇದರಿಂದ ಟ್ರಾಫಿಕ್ ಸಮಸ್ಯೆ, ಮತ್ತೊಂದು ಕಡೆ ತುಂಬ ವಾಹನ ಸವಾರರು ಸ್ಕಿಡ್ ಆಗಿ ಬಿದ್ದಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು, ಗ್ರಿಲ್ ಯಾವ ರೀತಿ ಮುರಿದು ಹೋಗಿದೆ. ಯಾಕಂದರೆ BBMP ಅಧಿಕಾರಿಗಳು, ಕಮಿಷನರು, ಮತ್ತೊಂದು ಕಡೆ DCM, CM ಮತ್ತು ಸಂಪುಟದ ಸಚಿವರು ಇಲ್ಲೇ ಓಡಾಡ್ತಾರೆ. ನೋಡ್ತಿರ್ಬೋದು ಎಲ್ಲ ಕಟ್ಟಾಗಿಬಿಟ್ಟಿದೆ, ಈ ಕಬ್ಬಿಣದ ರಾಡೆ ಕಟ್ಟಾಗಿಬಿಟ್ಟಿದೆ. ಮತ್ತೊಂದು ಕಡೆ ನೋಡ್ತಿರ್ಬೋದು ಈ ಹಿಂದೆ ಮಾಡಿದ ಕಾಮಗಾರಿ ಕಲ್ಲುಗಳೆಲ್ಲ ಕಿತ್ತಿ ಬರ್ತಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು, ನನ್ನ ಕೈಲಿ ಕಲ್ಲಿದೆ, ಯಾವ ರೀತಿ ಕಿತ್ತಿ ಬರ್ತಿದೆ ನೋಡ್ತಿರ್ಬೋದು. ಒಂದು ಕಡೆ BBMP ಕಳಪೆ ಕಾಮಗಾರಿ ಅನಾವರಣ ಆಗಿದೆ. ಹೀಗಾಗಿ ಪೊಲೀಸರು ಇಲ್ಲಿ ಒಂದು ಡೇಂಜರ್ ಝೋನ್ ಇದು, ಯಾಕಂದ್ರೆ ವಿಧಾನಸೌಧ ಹಿಂಭಾಗದ ರಸ್ತೆ ಡೇಂಜರ್ ಝೋನ್ ಇದು. ಹೀಗಾಗಿ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಬರಬೇಡಿ, ಯಾಕಂದ್ರೆ ಇಲ್ಲಿ ಸ್ಕಿಡ್ ಆಗುತ್ತೆ, ತುಂಬ ಅನಾಹುತ ಆಗುತ್ತೆ, ಜೀವ ಹೋಗ್ಬೋದು. ಯಾಕಂದ್ರೆ ಟೈರ್ಗಳು ಪಂಚರ್ ಆಗಿದೆ, ಒಂದ್ ಕಡೆ ಗಾಡಿಗಳು ಸಿಲುಕಿಕೊಂಡಿದ್ದಾವೆ. ಹೀಗಾಗಿ ಅಲ್ಲಿ ಒಂದ್ ಕಡೆ ಇಲ್ಲಿ ಸುತ್ತಮುತ್ತ ಓಡಾಡುವ ವಾಹನ ಸವಾರರು ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ರೆ, ಮತ್ತೊಂದ್ ಕಡೆ ಪೀಕ್ ಅವರಲ್ಲಿ ತುಂಬಾ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. DCM ಅವರೇ ನೋಡಿ ಯಾವ ರೀತಿ ಬ್ರ್ಯಾಂಡ್ ಬೆಂಗಳೂರು BBMP ಅಧಿಕಾರಿಗಳು ಮಾಡ್ತಿದ್ರೆ, ನೀವು ಎಂಟತ್ತು ಏನು ಗ್ರೇಟರ್ ಬೆಂಗಳೂರು ಮಾಡ್ಬೋದು, ಬಟ್ ರಸ್ತೆಗಳು ನೋಡಿ ಯಾವ ರೀತಿ ಇದೆ. ಇದು ವಿಧಾನಸೌಧ ಹಿಂಭಾಗದ ರಸ್ತೆ ಈ ಥರ ಪರಿಸ್ಥಿತಿ ಆದರೆ ಬೇರೆ ಬೇರೆ ರಸ್ತೆಗಳು ಯಾವ ರೀತಿ ಇದೆ ಸ್ಪಷ್ಟ ಉದಾಹರಣೆ ಇದು. ಯಾಕಂದರೆ ಗುಂಡಿಗಳಿಂದ ಇಡೀ ಶ್ರೀಕಾಂತ್ ಸಿಟಿ ಏನು ಸಾಕಷ್ಟು ಪರದಾಡೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ವಾನ್ಸ್ ಅವರು ಇದೀಗ ವಿಧಾನಸೌಧ ರಸ್ತೆ ವರ್ತಲ್ಲ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು ಇನ್ನೂ ಗುಂಡಿಯಿಂದ ಮುಕ್ತಿಯಾಗಿಲ್ಲ. ಹಲವು ರಸ್ತೆಗಳನ್ನು ತೋಡಿದ್ದಾರೆ, ಅಗದಿದ್ದಾರೆ ಕಾಮಗಾರಿಯಿಂದ. ಬಟ್ ಇದೀಗ ವಿಧಾನಸೌಧದ ಹಿಂಭಾಗದ ರಸ್ತೆ ಅಂದರೆ ಪಶ್ಚಿಮ ದೌರದ ಮುಖ್ಯ ರಸ್ತೆಯಲ್ಲಿ ಇದೀಗ ನೋಡ್ತಿರ್ಬೋದು ಕಬ್ಬಿಣದ ಗ್ರಿಲ್ ಯಾವ ರೀತಿ ಕಿತ್ತು ಬಂದಿದೆ, ಒಂಥರ ಆಳವಾಗಿ ಬಿದ್ದಿದೆ. ಒಂದು ಕಡೆ ಇದರಿಂದ ಟ್ರಾಫಿಕ್ ಸಮಸ್ಯೆ, ಮತ್ತೊಂದು ಕಡೆ ತುಂಬ ವಾಹನ ಸವಾರರು ಸ್ಕಿಡ್ ಆಗಿ ಬಿದ್ದಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು, ಗ್ರಿಲ್ ಯಾವ ರೀತಿ ಮುರಿದು ಹೋಗಿದೆ. ಯಾಕಂದರೆ BBMP ಅಧಿಕಾರಿಗಳು, ಕಮಿಷನರು, ಮತ್ತೊಂದು ಕಡೆ DCM, CM ಮತ್ತು ಸಂಪುಟದ ಸಚಿವರು ಇಲ್ಲೇ ಓಡಾಡ್ತಾರೆ. ನೋಡ್ತಿರ್ಬೋದು ಎಲ್ಲ ಕಟ್ಟಾಗಿಬಿಟ್ಟಿದೆ, ಈ ಕಬ್ಬಿಣದ ರಾಡೆ ಕಟ್ಟಾಗಿಬಿಟ್ಟಿದೆ. ಮತ್ತೊಂದು ಕಡೆ ನೋಡ್ತಿರ್ಬೋದು ಈ ಹಿಂದೆ ಮಾಡಿದ ಕಾಮಗಾರಿ ಕಲ್ಲುಗಳೆಲ್ಲ ಕಿತ್ತಿ ಬರ್ತಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು, ನನ್ನ ಕೈಲಿ ಕಲ್ಲಿದೆ, ಯಾವ ರೀತಿ ಕಿತ್ತಿ ಬರ್ತಿದೆ ನೋಡ್ತಿರ್ಬೋದು. ಒಂದು ಕಡೆ BBMP ಕಳಪೆ ಕಾಮಗಾರಿ ಅನಾವರಣ ಆಗಿದೆ. ಹೀಗಾಗಿ ಪೊಲೀಸರು ಇಲ್ಲಿ ಒಂದು ಡೇಂಜರ್ ಝೋನ್ ಇದು, ಯಾಕಂದ್ರೆ ವಿಧಾನಸೌಧ ಹಿಂಭಾಗದ ರಸ್ತೆ ಡೇಂಜರ್ ಝೋನ್ ಇದು. ಹೀಗಾಗಿ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಬರಬೇಡಿ, ಯಾಕಂದ್ರೆ ಇಲ್ಲಿ ಸ್ಕಿಡ್ ಆಗುತ್ತೆ, ತುಂಬ ಅನಾಹುತ ಆಗುತ್ತೆ, ಜೀವ ಹೋಗ್ಬೋದು. ಯಾಕಂದ್ರೆ ಟೈರ್ಗಳು ಪಂಚರ್ ಆಗಿದೆ, ಒಂದ್ ಕಡೆ ಗಾಡಿಗಳು ಸಿಲುಕಿಕೊಂಡಿದ್ದಾವೆ. ಹೀಗಾಗಿ ಅಲ್ಲಿ ಒಂದ್ ಕಡೆ ಇಲ್ಲಿ ಸುತ್ತಮುತ್ತ ಓಡಾಡುವ ವಾಹನ ಸವಾರರು ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ರೆ, ಮತ್ತೊಂದ್ ಕಡೆ ಪೀಕ್ ಅವರಲ್ಲಿ ತುಂಬಾ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. DCM ಅವರೇ ನೋಡಿ ಯಾವ ರೀತಿ ಬ್ರ್ಯಾಂಡ್ ಬೆಂಗಳೂರು BBMP ಅಧಿಕಾರಿಗಳು ಮಾಡ್ತಿದ್ರೆ, ನೀವು ಎಂಟತ್ತು ಏನು ಗ್ರೇಟರ್ ಬೆಂಗಳೂರು ಮಾಡ್ಬೋದು, ಬಟ್ ರಸ್ತೆಗಳು ನೋಡಿ ಯಾವ ರೀತಿ ಇದೆ. ಇದು ವಿಧಾನಸೌಧ ಹಿಂಭಾಗದ ರಸ್ತೆ ಈ ಥರ ಪರಿಸ್ಥಿತಿ ಆದರೆ ಬೇರೆ ಬೇರೆ ರಸ್ತೆಗಳು ಯಾವ ರೀತಿ ಇದೆ ಸ್ಪಷ್ಟ ಉದಾಹರಣೆ ಇದು. ಯಾಕಂದರೆ ಗುಂಡಿಗಳಿಂದ ಇಡೀ ಶ್ರೀಕಾಂತ್ ಸಿಟಿ ಏನು ಸಾಕಷ್ಟು ಪರದಾಡೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ವಾನ್ಸ್ ಅವರು ಇದೀಗ ವಿಧಾನಸೌಧ ರಸ್ತೆ ವರ್ತಲ್ಲ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ,